ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ಏನಪ್ಪ ತಿಳ್ಕೊಳ್ಳೋಣ ಅಂದರೆ, ನೋಡಿ, ನಾನು ತುಳಸಿ ಬೆಳೆದಿರೋದು ನಿಮಗೆಲ್ಲ ಗೊತ್ತಿದೆ. ಇವತ್ತು ಒಂದು ದಿವಸದಲ್ಲಿ ನಾನು ಎಷ್ಟು ತುಳಸಿ ಕುಯ್ತೀನಿ, ಆಮೇಲೆ ಕಟ್ಟಿಸ್ಬಿಟ್ಟು ಮಾರ್ಕೆಟಿಗೆ ತಗೊಂಡೋಗಿ ಹಾಕಿದ್ರೆ ನನಗೆ ಎಷ್ಟು ಲಾಭ ಬರುತ್ತೆ, ಆಮೇಲೆ ಎಷ್ಟು ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ಬೆಳಗ್ಗೆ ಆಲೇ 7 ಗಂಟೆ ಆಗಿದೆ. ನೋಡಿ, ಆಲೇ ತುಳಸಿ ಗಿಡದ ಹತ್ರ ಬಂದಿದ್ದೀನಿ. ನೀವು ನೋಡ್ತಿರ್ಬೋದು, ತುಳಸಿನೂ ಕೂಡ ನೋಡಿ ಆಲ್ರೆಡಿ ಕುಯ್ಯೋ ಮಟ್ಟಿಗೆ ಚೆನ್ನಾಗಿ ಬೆಳೆದಿದೆ. ಇಷ್ಟು ಬಂದರೆ ಸಾಕು, ಕುಯ್ಬೋದು ಆರಾಮಾಗಿ. ಅದ್ರ ಜೊತೆ ನೋಡಿ ಸತ್ಯನೂ ಜಾಸ್ತಿ ಬಂದಿದೆ. ಫಸ್ಟು ಇದೆಲ್ಲ ಕುಯ್ದುಬಿಟ್ಟು ಆಮೇಲೆ ಒಂದೆರಡು ದಿವಸ ಫ್ರೀ ಮಾಡಿಕೊಂಡು ಸತ್ಯ ಕೀಳಬೇಕಾಗುತ್ತೆ. ಬನ್ನಿ ಈಗ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡೋಣ. ಸುಮಾರು ಒಂದು 2 ಅವರ್ ಮೇಲಾಗುತ್ತೆ. ಕುಯ್ದಾದ್ಮೇಲೆ ಎಷ್ಟು ಕುಯ್ದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ, ಬನ್ನಿ. ಈಗ ಟೈಮ್ ಬಂದ್ಬಿಟ್ಟು ಸುಮಾರು ಒಂದು 10 ಗಂಟೆ ಆಗಿದೆ. ನಾವು ಎಷ್ಟಪ್ಪ ತುಳಸಿ ಕುಯ್ದಿದ್ದೀವಿ ಅಂದರೆ, ಒಂದು ಬ್ಯಾಗ್ ಆಗೋಷ್ಟು ಕುಯ್ದಿದ್ದೀವಿ, ಒಂದು ದೊಡ್ಡ ಬ್ಯಾಗ್ ತುಂಬ ಆಗೋಷ್ಟು. ಎಂದಕ್ಕಪ್ಪ ಅಂದರೆ ನಮಗೆ ಕಟ್ಟೋರು ಸಿಗೋದಿಲ್ಲ, ಅದಕ್ಕೋಸ್ಕರ. ಹಾಗೆ ದಂಟು ಕೂಡ ಬೆಳೆದಿತ್ತಲ್ಲ, ಮನೆಗೆ ಸಾರಿಗೆ ಬೇಕಾಗುತ್ತೆ ಅಂದ್ಬಿಟ್ಟು ನೋಡಿ ದಂಟು ಕೂಡ ಎಲ್ಲ ಕಿತ್ಕೊಂಡಿದ್ದೀನಿ. ಬನ್ನಿ, ತುಳಸಿ ಪತ್ರೆನ ತಗೊಂಡೋಗಿ ನೀರು ಹಾಕ್ಬಿಟ್ಟು ಕಟ್ಟೋರಿಗೆ ಕೊಡಬೇಕು. ಲೇಟ್ ಆಗುತ್ತೆ, ಆಮೇಲೆ ಅವ್ರು ಕಟ್ಟೋಕ್ಕೆ ಲೇಟ್ ಮಾಡಿಬಿಡ್ತಾರೆ. ಬನ್ನಿ ಹೋಗೋಣ. ನೋಡಿ, ಮೊದಲಿಗೆ ಈ ಥರ ಸೀರೆ ಬಟ್ಟೆನ ಹಾಸ್ಕೊಬೇಕು ನೀಟಾಗಿ, ಪತ್ರೆ ಎಲ್ಲ ಕೆಳಗೆ ಬೀಳ್ದಂಗೆ. ಆಮೇಲಿಂದ ಒಂದೆರಡು ಬಕೆಟಲ್ಲಿ ನೀರು ತಗೊಬೇಕು. ಏನಕ್ಕೆ ಅಂದರೆ ತುಳಸಿ ಪತ್ರೆ ಮೇಲೆ ಗಾಡಿದು ಧೂಳು, ಆಮೇಲಿಂದ ಮಣ್ಣು ಗಿಣ್ಣು, ಮಳೆ ಬಂದಿರುತ್ತಲ್ಲ, ಅದು ಹನಿ ಸಿಡಿದಿರಿದಾಗ ಮಣ್ಣು ಗಿಣ್ಣು ಎಲ್ಲ ಆಗಿರುತ್ತೆ. ಹಾಗಾಗಿ ಅದನ್ನೆಲ್ಲ ತೊಳಿಬೇಕಲ್ಲ. ಆಮೇಲೆ ಇದನ್ನು ಬ್ಯಾಗಿಗೆ ಹಾಕಿರ್ತೀವಲ್ಲ, ಸ್ವಲ್ಪ ಬಾಡ್ದಂಗೆ ಆಗಿರುತ್ತೆ. ನೋಡಿ, ಈ ಥರ ಹಾಕ್ಬಿಟ್ಟು ಫುಲ್ಲು ಹರಡಬೇಕು. ಹರಡ ಮೇಲೆ ಇದಕ್ಕೆ 1 ಬಕೆಟು ಇಲ್ಲ 2 ಬಕೆಟು ನೀರು ಹಾಕ್ಬೇಕು ಚೆನ್ನಾಗಿ. ಏನಾನ ಧೂಳಿದ್ರೆ ಕೊಳೆ ಇದ್ದರೆ ಎಲ್ಲ ಫುಲ್ ಹೋಗಂಗೆ. ತುಳಸಿ ಪತ್ರೆಗೆ ಚೆನ್ನಾಗಿ ನೀರು ಹಾಕಿದ್ಮೇಲೆ ಅದನ್ನೇನು ಮಾಡಬೇಕು ಅಂದರೆ, ಇನ್ನೊಂದು ಸತಿ ಕೊಡೋಗ್ಬಿಟ್ಟು ಆಮೇಲಿಂದ ಎಲ್ಲ ಸೊಪ್ಪು ಒಂದು ಕಡೆಗೆ ಹಾಕ್ಬಿಟ್ಟು ಬಟ್ಟೆ ಸುತ್ತಬಿಟ್ಟು ಒಂದು ಕಡೆ ಇಡಬೇಕು. ಈ ಥರ ಎಂದಕ್ಕಪ್ಪ ಮಾಡ್ತಾರೆ ಅಂದರೆ, ನೀರಲ್ಲಿ ಜಾಸ್ತಿ ಹೊತ್ತಿದ್ರೆ ತುಳಸಿ ಕೊಳ್ತೋಗ್ಬಿಡುತ್ತಲ್ಲ, ಹಾಗಾಗಿ ಇದನ್ನು ಮುದ್ರೆ ಇಕ್ಕಿದ್ರೆ ನೀರೆಲ್ಲ ಸೋರ್ಕೊಂಡು ಒಂದು ಕಡೆ ಹೋಗುತ್ತೆ. ಅದಕ್ಕೋಸ್ಕರ ನೋಡಿ ಹಿಂಗೆ ಬಟ್ಟೆಲೆಲ್ಲ ಸುತ್ತಿ ಒಂದು ಕಡೆ ಹಾಕ್ಬಿಟ್ಟು ಇಕ್ಬೇಕು. ನಾನು ಆಮೇಲೆ ಬೇರೆಯವರಿಗೆ ಕಟ್ಟಕ್ಕೆ ಬೇರೆ ಕೊಡ್ತೀನಲ್ಲ ತುಳಸಿನ, ಹಾಗಾಗಿ ನೋಡಿ ಈ ಬ್ಯಾಗಿಗೆ ಹಾಕ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ದಾರ ಸಮೇತ ಈ ಬ್ಯಾಗಲ್ಲಿ ತಗೊಂಡೋಗ್ಬಿಟ್ಟು ತುಳಸಿ ಪತ್ರೆ ಕೊಟ್ಟು ಬರ್ತೀನಿ. ನೀರೆಲ್ಲ ಸೋರ್ಕೊಂಡ್ಮೇಲೆ ನೋಡಿ ಒಂದು ಬ್ಯಾಗಿಗೆ ಬೇರೆಯವ್ರಿಗೆ ಕಟ್ಟಕ್ಕೆ ಹಾಕ್ಬೇಕಲ್ಲ, ಅದಕ್ಕೆ ಬ್ಯಾಗಿಗೆ ತುಂಬ ಹಾಕ್ಕೊಂಡಿದ್ದೀನಿ ಸೊಪ್ಪು. ಅಷ್ಟಲ್ಲಿ ನೋಡಿ ನಮ್ಮ ಓನರ್ ಬಂದರು. ನಮ್ಮ ಓನರ್ ಬಂದು ಎಷ್ಟು ತುಳಸಿ ಕುಯ್ಕೊಂಬಂದವನು ಇವತ್ತು, ಆಮೇಲೆ ನಮಗೆ ಎಷ್ಟು ಮಡಿಕೊಂಡವನು ಕಟ್ಟೋಕ್ಕೆ, ಬೇರೆಯವ್ರಿಗೆ ಕಟ್ಟಕ್ಕೆ ಎಷ್ಟು ಹಾಕೋರೆ ಅಂತ ನೋಡಿ ಸರ್ವೆ ಮಾಡೋಕ್ಕೆ ಅಂದ್ಬಿಟ್ಟು ನಮ್ಮ ಓನರ್ ಬಂದವ್ರೆ. ಬಂದು ನೋಡಿ ಬ್ಯಾಗ್ ಹತ್ರ ಎಲ್ಲ ಬಂದು ಚೆಕ್ ಮಾಡ್ತವ್ರೆ, ಜಾಸ್ತಿ ಗೀಸ್ತಿನ ತಗೊಂಡೋಗ್ತಾವನ ಬೇರೆಯವ್ರಿಗೆ ಹಾಕೋಕ್ಕೆ ಹೆಂಗೆ ಅಂತ. ನನ್ನ ಕರೆಕ್ಟಾಗೆಲ್ಲ ಹಾಕಿದ್ಯಾ ಅಂತ ಕೇಳಿದ್ರು. ನೋಡಿ, ಹಾಕಿದ್ಮೇಲೆ ಕೆಳಗಡೆ ಒಂದೇ ಒಂದು ಕಡ್ಡಿ ಬಿದ್ದಿತ್ತಲ್ಲ, ಹೆಂಗೋ ಕೆಳಕ್ಕೆಲ್ಲ ಬೀಳ್ಸಿದ್ಯಾ, ತಗೊಂಡೋಗಿ ಹಾಕು ಅಂತ ಅಂದ್ಬಿಟ್ಟು ನೋಡಿ ಹೇಳಿ ಸುತ್ತಲೂ ಒಂದು ರೌಂಡ್ ನೋಡ್ಕೊಂಬಂದ್ರು ಎಲ್ಲ ಫುಲ್ಲು. ಕಟ್ಟೋರಿಗೆ ತುಳಸಿ ತಗೊಂಡೋಗಿ ಹಾಕಿದ್ನಲ್ಲ, ಅವರು ಫೋನ್ ಮಾಡಿದರು, ಬಾರಪ್ಪ ತುಳಸಿ ಕಟ್ಟಿದ್ದಾಯಿತು ತಗೊಂಡೋಗು ಅಂತ. ನೋಡಿ, ಕಟ್ಟಿದ್ಮೇಲೆ ಎಷ್ಟು ನೀಟಾಗಿ ಫ್ರೆಶ್ಶಾಗಿ ಕಾಣಿಸ್ತಿದೆ. ಏನಕ್ಕೆ ಅಂದರೆ ಎಳೆ ಸೊಪ್ಪಲ್ವ, ಹಾಗಾಗಿ ಫ್ರೆಶ್ಶಾಗಿ ಕಾಣಿಸ್ತಾ ಇದೆ. ಅವ್ರಿಗೆ ಕಟ್ಟಕ್ಕೆ ಹಾಕಿದ್ನಲ್ಲ, ಅವ್ರ ಹತ್ರ ಹೋಗಿ ಅಳ್ಕೊಂಬಂದೆ. ಅವರು ಎಷ್ಟು ಮಾರು ಕಟ್ಟಿದ್ರಪ್ಪ ಅಂದರೆ 20 ಮಾರು ಒಬ್ಬರೇ ಕಟ್ಟಿದ್ರು. ಅದ್ರ ಜೊತೆಗೆ ನಮ್ಮಮ್ಮ ಕೂಡ ಒಂದು 10 ಮಾರು ಕಟ್ಟಿದ್ದಾರೆ. ನೋಡಿ, ಕಟ್ಟಿದವ್ರ ತಾವೆಲ್ಲ ಈಸ್ಕೊಂಬಂದಮೇಲೆ ಪತ್ರೆನ ಇಲ್ಲಿ ಇಟ್ಟಿರ್ತೀನಿ. ಇಟ್ಬಿಟ್ಟು ಇನ್ನೇನು ಮನಿಕೊಂತೀನಿ ಅನ್ಬೇಕಾದ್ರೆ ನೋಡಿ ಈ ಥರ ಹಿಂಗೆ ಸುತ್ತಬಿಟ್ಟು ಇದಕ್ಕೊಂದು ಅರ್ಧ ಬಕೆಟ್ ನೀರು ಹಾಕ್ಬಿಟ್ಟು ಮನಿಕೊಂತೀನಿ. ಬೆಳಗ್ಗೆ ನೀರು ಜಾಸ್ತಿ ಏನು ಹಾಕೋಕ್ಕಲ್ಲ, ಒಂದು 2 ಚಮ್ ನೀರು ಹಾಕ್ಬಿಟ್ಟು ಹಂಗೆ ತಗೊಂಡೋಗ್ತೀನಿ. ಬೆಳಗ್ಗೆ ಎಷ್ಟು ಗಂಟೆಗೆ ಎದ್ದೇಳ್ತೀನಪ್ಪ ಅಂದರೆ ಒಂದು 4 ಗಂಟೆ 4:15 ಎದ್ದು 5 ಗಂಟೆ ಒಳಗಡೆ ಎಲ್ಲ ಮಾರ್ಕೆಟಲ್ಲಿ ಇರ್ತೀನಿ. ಇದು ಸುತ್ತೋದು ಆಮೇಲೆ ಪತ್ರೆ ಕುಯ್ಯೋದೆಲ್ಲ ವೀಡಿಯೋ ಮಾಡೋಕ್ಕೆ ಯಾಕಪ್ಪ ಆಗಲಿಲ್ಲ ಅಂದರೆ, ನನಗೆ ವೀಡಿಯೋ ಮಾಡೋಕ್ಕೆ ಇನ್ನೊಬ್ಬರು ಇಲ್ಲ. ಆಮೇಲೆ ನಾನು ಒಂದು ಸ್ಟ್ಯಾಂಡ್ ಕೂಡ ತಗೊಂಡಿಲ್ಲ, ಮುಂದಕ್ಕೆ ತಗೊಬೇಕು ಸ್ಟ್ಯಾಂಡು. ನಾನು ಕೆಲವೊಂದು ಕೆಲಸ ಮಾಡೋದೆಲ್ಲ ತೋರಿಸ್ಬೇಕು ಅಂದರೆ ಸ್ಟ್ಯಾಂಡ್ ತಗೊಬೇಕು. ಬನ್ನಿ, ಒಂದು ಅರ್ಧ ಬಕೆಟ್ ನೀರು ಹಾಕ್ಬಿಟ್ಟು ಹೋಗಿ ಮನಿಕೊಳ್ಳೋಣ. ಬೆಳಗ್ಗೆ ಬೇಗ ಎದ್ದೇಳ್ಬೇಕಲ್ಲ. ಬನ್ನಿ, ಬೆಳಗ್ಗೆ ಮಾರ್ಕೆಟಲ್ಲಿ ಎಷ್ಟು ಜನ ಬಂದಿರ್ತಾರೆ ಅನ್ನೋದು ನಿಮಗೆ ತೋರಿಸ್ತೀನಿ ಬೆಳಗ್ಗೆ ಹೊತ್ತೇನೆ. ಇವತ್ತು ಬೆಳಗ್ಗೆ ಎದ್ದಿದ್ದು ಲೇಟಾಗಿದೆ. ಏನಕ್ಕೆ ಅಂದರೆ ಅಲಾರಾಮ್ ಇಟ್ಕೊಂಡಿರಲ್ಲ, ಹಂಗೆ ಮನಿಕೊಂಬಿಟ್ಟಿದ್ದೆ. ಆಲ್ರೆಡಿ 5 ಕಾಲು ಆಗ್ಬಿಟ್ಟಿದೆ. ನೋಡಿ, ಬೆಳಗ್ಗೆ ನೆನ್ನೆ ನೀರು ಹಾಕಿ ಸುತ್ತಿಕ್ಕಿರೋದು. ಬೆಳಗ್ಗೆ ನೋಡಿ ಎಷ್ಟು ಫ್ರೆಶ್ಶಾಗಿ ಕಾಣಿಸುತ್ತೆ, ಎಷ್ಟು ಚೆನ್ನಾಗಿ. ಇದಕ್ಕೇ ಒಂದು 2 ಚಮ್ ನೀರು ಹಾಕ್ಕೊಂಡು ಬನ್ನಿ ತಗೊಂಡೋಗೋಣ ಮಾರ್ಕೆಟಿಗೆ. ಏನಕ್ಕೆ ಅಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಲೇಟ್ ಆದರೆ ಒಳಗಡೆ ಗಾಡಿ ತಗೊಂಡೋಗೋಕ್ಕಾಗಲ್ಲ. ಬನ್ನಿ ಹೋಗೋಣ. ನೋಡಿ, ಒಂದು 2 ಚಮ್ ನೀರು ಹಾಕಿದ್ಮೇಲೆ ಸೀದಾ ಎತ್ತಿ ಗಾಡಿಗೆ ಇಟ್ಟು ಎಲ್ಲ ಕಟ್ಟಿ ರೆಡಿ ಮಾಡಿದ್ದೀನಿ.
ಸುಮಾರು ಆಲೆ 5:30 ಆಗೋಗ್ಬಿಟ್ಟಿದೆ ನೋಡಿ. ಸೂರ್ಯನೂ ಹುಟ್ತಾ ಇದ್ದಾನೆ. ಲೇಟಾಗಿ ಹೋದರೆ ಏನಪ್ಪ ಪ್ರಾಬ್ಲಮ್ ಅಂದರೆ ಬೈಕ್ ತಗೊಂಡು ಅಲ್ಲಿ ಮಾರ್ಕೆಟ್ ಒಳಗಡೆ ಹೋಗೋಕ್ಕಾಗಲ್ಲ, ಆಮೇಲೆ ಎತ್ಕೊಂಡು ಹೋಗ್ಬೇಕಾಗುತ್ತೆ. ಅದಕ್ಕೆ ನಾನು ಇದೇ ಮಂಡಿಗೆ ಪತ್ರೆ ಹಾಕೋದು. ಏನಕ್ಕೆ ಅಂದರೆ ಇದು ಹೋಲ್ಸೇಲ್ ಮಂಡಿ, ಹಾಗಾಗಿ ಇವರು ಪಾರ್ಸಲ್ ಎಲ್ಲ ಹಾಕ್ತಾರೆ ಬೇರೆ ಕಡೆಗೆ, ಹಾಗಾಗಿ ಈ ಮಂಡಿಗೆ ನಾನು ಪತ್ರೆ ಹಾಕೋದು. ತುಳಸಿ ಜೊತೆಗೆ ಸುತ್ತಮುತ್ತ ಹೂವು ಕೂಡ ನೀವು ನೋಡ್ಬೋದು. ಇವತ್ತು ಹೂವು ಸಿಕ್ಕಾಪಟ್ಟೆ ಜಾಸ್ತಿ ಬಂದ್ಬಿಟ್ಟಿದೆ, ಜನಗಳು ಕೂಡ ಕಡಿಮೆ ಇರೋದ್ರಿಂದ ಹೂವಿನ ರೇಟ್ ಕೂಡ ಕಮ್ಮಿ ಆಗಿದೆ. ನಮ್ಮದು ತುಳಸಿ ಎಷ್ಟಪ್ಪ ಆಯಿತು ಅಂದರೆ 1 ಕೈ 1 ಮಾರು ಆಯಿತು. ತುಳಸಿ ಕಟ್ಸೋಕ್ಕೆ ನನಗೆ 1 ಮಾರಿಗೆ 10 ರೂಪಾಯಿ, ನನಗೆ 30 ಮಾರಿಗೆ 300 ರೂಪಾಯಿ ಆಯಿತು ನನಗೆ. ಈಗ ಟೈಮ್ ಬಂದ್ಬಿಟ್ಟು ಆಲೆ 6:15. ಇಷ್ಟೊತ್ತಿಗೆಲ್ಲ ನಾನು ಮನೆ ಹತ್ರ ಹೋಗ್ಬಿಡ್ತಿದ್ದೆ. ಏನಕ್ಕೆ ಅಂದರೆ ಇವತ್ತು ಎದ್ದು ಲೇಟ್ ಆಗಿದ್ದ ಕಾರಣ ತುಳಸಿ ಹಾಕ್ಬಿಟ್ಟು ಮನೆಗೆ ಹೋಗೋದು ಕೂಡ ಲೇಟಾಗಿದೆ. ಇವತ್ತಿಂದು ಹೂವಿನ ರೇಟ್ಗಳು ಆಲ್ಮೋಸ್ಟ್ ಆಲ್ ಕೆಲವೊಂದುಗಳೆಲ್ಲ ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ. ಹೂವುಗಳೆಲ್ಲ ತುಳಸಿ ಮಾತ್ರ ಒಂದು ರೇಟ್ ಇದೆ, ಒಂದು 2,000 ಇದೆ ಅಂತ ಹೇಳ್ತಿದ್ದಾರೆ. ಇನ್ನೂ ರೈಟ್ ಎಷ್ಟಾಗಿದೆ ಅಂತ ಗೊತ್ತಿಲ್ಲ ಕರೆಕ್ಟಾಗಿ ಕನ್ಫರ್ಮ್ ಆಗಿ. ಇವತ್ತು ಸಿಕ್ಕಾಪಟ್ಟೆ ತುಳಸಿ ಬಂದ್ಬಿಟ್ಟಿದ್ವು. ರೈಟು ಡೌನ್ ಕೂಡ ಆಗ್ಬೋದು, ಇಲ್ಲ ರೇಸ್ ಕೂಡ ಹಾಕ್ಬೋದು. ಏನಕ್ಕೆ ಅಂದರೆ ನಾನು ಹೋಲ್ಸೇಲ್ಗಲ್ವ ಹಾಕ್ಬರೋದು. ಅವರೆಲ್ಲ ಪತ್ರೆಗಳೆಲ್ಲ ಬಂದಮೇಲೆ ಲಾಸ್ಟಿಗೆ ಲೆಕ್ಕ ಹಾಕ್ಬಿಟ್ಟು ಜಾಸ್ತಿ ಏನಾನ ಪತ್ರೆಗಳು ಬಂದಿದ್ರೆ ಸ್ವಲ್ಪ ರೈಟ್ ಕಮ್ಮಿ ಮಾಡ್ತಾರೆ, ಇಲ್ಲಾಂದರೆ ಕಮ್ಮಿ ಏನಾನ ಪತ್ರೆ ಇದೆ ಅಂದರೆ ರೈಟ್ ಜಾಸ್ತಿ ಮಾಡ್ತಾರೆ. ಇವತ್ತು 2,000 ಅಂತ ಹೇಳ್ತಿದ್ದಾರೆ. ತುಳಸಿ ಬೆಳೆದಿರೋರು ಬೆಳಗ್ಗೆ ತುಳಸಿ ಕುಯ್ಯೋದ್ರಿಂದ ಹಿಡಿದು ಮಾರ್ಕೆಟಿಗೆ ತಂದಾಕ್ತಾರಲ್ಲ, ಅಲ್ಲಿವರೆಗೂ ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ನೀಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೇನಾನ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರಾನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಿಮ್ಮೆಲ್ಲರಿಗೂ ಬಾಯ್.